ನಕ್ಸಲ್ ವಿಕ್ರಮ್ ಗೌಡ ಅನ್ನೋರನ್ನ ಮೊನ್ನೆ ಎನ್ಕೌಂಟರ್ ಮಾಡಲಾಗಿತ್ತಲ್ಲ, ಆ ಎನ್ಕೌಂಟರ್ ಮಾಡಿದಂಥದ್ದು ಕೂಡ ಬಹಳ ರೋಚಕತೆಯಿಂದ ಕೂಡಿತ್ತು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿದ್ದಂತ ಸಂಗತಿನೇ. ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂತ ಸಂಗತಿ ಅಂತ ಅಂದ್ರೆ, ವಿಕ್ರಮ್ ಗೌಡ ಎನ್ಕೌಂಟರ್ ಸ್ಥಳದಲ್ಲಿ TV9 ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನ ನಿಮ್ಗೆ ನೀಡ್ತಾ ಇದೆ. ಆ ಸ್ಥಳದಿಂದ ವಿಕ್ರಮ್ ಗೌಡ ಹಾಗೆ ANF ನಡುವೆ ಬಹಳ ಭೀಕರವಾದಂತಹ ಗುಂಡಿನ ಕಾಳಗ ನಡೆದಿರುತ್ತೆ. ಪಿತೇಬೈಲ್ ಕಾಡಿನಲ್ಲಿ ಗುಂಡಿನ ದಾಳಿಯ ಕುರುಹುಗಳು ಕೂಡ ಇನ್ನೂ ಹಾಗೆ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ, ಪಿತೇಬೈಲ್ನಲ್ಲಿ ಇರುವಂತಹ ಅಡಿಕೆ ಮರದಲ್ಲೇ ಇನ್ನೂ ಕೂಡ ಹಾಗೆ ಉಳಿದಿದ್ದಾವೆ ಬುಲೆಟ್ಗಳು. ಮನೆ ಗೋಡೆ, ತುಳಸಿ ಕಟ್ಟೆಗೂ ಕೂಡ ಬುಲೆಟ್ಗಳು ಅಪ್ಪಳಿಸಿವೆ. ಫೈರಿಂಗ್ ಮಾಡಿದಂತ ಸಂದರ್ಭದಲ್ಲಿ ಬುಲೆಟ್ ಸಿಡಿದು ಹಲವು ಅಡಿಕೆ ಮರಗಳಿಗೂ ಕೂಡ ಹಾನಿ ಉಂಟಾಗಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಸ್ಥಳದಿಂದ TV9 ಪ್ರತ್ಯಕ್ಷ ವರದಿಯನ್ನ ನೀವು ಕೊಟ್ಟಿದ್ದಾರೆ. ಪ್ರಜ್ವಲ್ ನಮ್ಮ ಪ್ರತಿನಿಧಿ. ಆ ವರದಿ ಏನಿದೆ ಬನ್ನಿ ನೋಡ್ಕೊಳ್ಳೋಣ. ಮೋಸ್ಟ್ ವಾಂಟೆಡ್ ನಕ್ಸಲ್ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸುಮಾರು 4 ರಿಂದ 5 ಸುತ್ತುಗಳ ಗುಂಡುಗಳನ್ನು ಹಾರಿಸ್ತಾರೆ ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಇಲ್ಲಿ ಇರುವಂಥದ್ದು. ನಾವೀಗ ಜಯಂತ್ ಗೌಡ ಅವರ ಮನೆಯ ಪಕ್ಕದ ತೋಟದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಸದ್ಯ ಅಂದರೆ ಏಕಾಏಕಿ ವಿಕ್ರಮ್ ಗೌಡ ಇದ್ದಾನೆ ಎಂಬುದು ಖಚಿತ ಆದ ಬೆನ್ನಲ್ಲೇ ಫೈರಿಂಗ್ ಓಪನ್ ಮಾಡ್ತಾರೆ ANFನ ಸಿಬ್ಬಂದಿಗಳು. ಇಲ್ಲಿ ಚಿತ್ರಣವನ್ನು ಗಮನಿಸ್ಬೋದು. 1 2 3 4 ಗುಂಡುಗಳನ್ನು ನಾಲ್ಕು ಗುಂಡುಗಳ ಒಂದು ಏನು ಫೈರಿಂಗ್ ಆಗಿದೆ ಅದರ ಒಂದು ಗುರುತುಗಳು ಈ ಒಂದು ಮರದಲ್ಲಿರುವಂಥದ್ದು ಚಿತ್ರಣವನ್ನು ಗಮನಿಸ್ಬೋದು. ಇದು ಒಂದು ಭಾಗದಲ್ಲಿ. ಆದರೆ ಈ ಒಂದು ಭಾಗದಲ್ಲಿ ಅಂದರೆ ಜಯಂತ್ ಗೌಡ ಅವರ ತೋಟ ಏನಿದೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಕೂಡ ಫೈರಿಂಗ್ ಮಾಡಿದ್ದಕ್ಕೆ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದೇ ಭಾಗದಲ್ಲಿ ANF ಸಿಬ್ಬಂದಿಗಳು ಒಂದು ಪೊಸಿಷನಲ್ಲಿ ಇರ್ತಾರೆ. ಸುಮಾರು 5 ಗಂಟೆಯ ವೇಳೆಯಲ್ಲಿ ವಿಕ್ರಮ್ ಗೌಡ ಈ ಒಂದು ಮನೆಯಲ್ಲಿದ್ದಾನೆ ಎಂಬ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ANF ಸಿಬ್ಬಂದಿಗಳು ಈ ಒಂದು ಪ್ರದೇಶದಲ್ಲಿ ರೌಂಡ್ ಅಪ್ ಆಗ್ತಾರೆ. ಸದ್ಯ ANF ಸಿಬ್ಬಂದಿಗಳು ಫೈರಿಂಗ್ ಓಪನ್ ಮಾಡಿದ ಸಂದರ್ಭದಲ್ಲಿ ಈ ಮರಗಳಿಗೂ ಕೂಡ ಗುಂಡು ತಗಲಿರುವಂಥ ಚಿತ್ರಣವನ್ನು ಕೂಡ ನಾವು ಗಮನಿಸ್ಬೋದು. ಮತ್ತೊಂದು ಗುರುತು ಕೂಡ ಈ ಒಂದು ಭಾಗದಲ್ಲಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಈ ಒಂದು ಭಾಗದಲ್ಲಿ ಅಂದರೆ ತೆಂಗಿನ ಮರಕ್ಕೂ ಕೂಡ ಈ ಗುಂಡು ತಗಲಿರುವಂಥ ಚಿತ್ರಣವನ್ನು ಗಮನಿಸ್ಬೋದು. ಈ ಒಂದು ಚಿತ್ರಣದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಂದರೆ ಫೈರಿಂಗ್ ಆದ ಸಂದರ್ಭದಲ್ಲಿ ಅಂದರೆ ಒಂದು ಓಪನ್ ಆದ ಅಂದರೆ ಫೈರ್ ಓಪನ್ ಆದ ಸಂದರ್ಭದಲ್ಲಿ ಮರಗಳಿಗೂ ಕೂಡ ಗುಂಡು ತಗಲಿರುವಂಥ ಚಿತ್ರಣ ಕೂಡ ನಮಗೆ ಸಾಕ್ಷ್ಯಗಳನ್ನು ಹೇಳುತ್ತೆ. ಸಾಕಷ್ಟು ಫೈರಿಂಗ್ ಅಂದರೆ ಸಾಕಷ್ಟು ಸುತ್ತಿನ ಫೈರಿಂಗ್ ಕೂಡ ನಡೆದಿರ್ಬೋದು ಎಂಬುದು ಕೂಡ ಈ ಒಂದು ಚಿತ್ರಣದ ಮೂಲಕ ಸ್ಪಷ್ಟವಾಗಿರುವಂಥದ್ದು. ಸದ್ಯ ಪೊಲೀಸ್ ಗುಂಡೇಟಿಗೆ ಬಲಿಯಾಗಿರುವಂಥ ಎನ್ಕೌಂಟರ್ ಆಗಿರುವಂಥ ಮೋಸ್ಟ್ ವಾಂಟೆಡ್ ನಕ್ಸಲ್ ಸದ್ಯ ಹತನಾಗಿದ್ದಾನೆ. ಆದರೆ 3 ದಿವಸ ಬಳಿಕ ಮಾಧ್ಯಮದವರಿಗೂ ಕೂಡ ಈ ಒಂದು ಪ್ರದೇಶಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಸದ್ಯ ಸಾಕಷ್ಟು ಸಾಕ್ಷ್ಯಗಳು ಕೂಡ ಈ ಒಂದು ಎನ್ಕೌಂಟರ್ಗೆ ಆಗಿದ್ದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಈ ಒಂದು ಭಾಗದಲ್ಲಿ ಸಿಗ್ತಾ ಇರುವಂಥ. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್ TV.